Hello friends, Namaskara. Welcome to Namma KPSC SA at 8. I hope you are really doing well with respect to preparation. ಯಾಕಂದ್ರೆ ತುಂಬಾ ಸಮಯ ಇಲ್ಲ ಈಗ. So ನಾವು ಏನ್ ಮಾಡೋಣ ಅಂದ್ರೆ day 17 ಹೋಗೋಣ. And before I move on to day 17, I really appreciate the efforts that you are putting. Last session ಹೇಳಿದ್ದೆ conclusion ಹಾಕಿ ಅಂತ. ಒಂದಷ್ಟು ಜನ ಟೆಲಿಗ್ರಾಮ್ ನಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇದ್ದೀರಾ. The way you are writing conclusion is really good. So ಇದೇ ತರ ಪ್ರಾಕ್ಟೀಸ್ ಮಾಡ್ತಾ ಇರಿ. Try to involve yourself with respect to essay write-up as well as making the brainstorming. ನಾವು ಈಗ ಟಾಪಿಕ್ ಹೋಗೋಣ. ಟಾಪಿಕ್ ನಿನ್ನೆ ಕೊಟ್ಟಿದ್ದೇನು? ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಷನ್. ರಿಮೆಂಬರ್ ಫ್ರೆಂಡ್ಸ್, ವೆಸ್ಟರ್ನ್ ಘಾಟ್ಸ್ ನ್ಯೂಸ್ ಅಲ್ಲಿ ಇದೆ. ನಂಬರ್ 1 ಏನಂದ್ರೆ ಇದು ತುಂಬಾ ಇಕಾಲಜಿಕಲಿ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕಕ್ಕಾಗ್ಲಿ ಇವನ್ ಭಾರತಕ್ಕಾಗ್ಲಿ. ಅಂಡ್ ಗವರ್ನಮೆಂಟ್ ಆಫ್ ಇಂಡಿಯಾ ರೀಸೆಂಟ್ಲಿ ಏನ್ ಮಾಡಿದೆ, ಈ ಇಕೋ ಸೆನ್ಸಿಟಿವ್ ಝೋನ್ ಅಂತ ಒಂದು ನಿಯಮವನ್ನ ತಗೊಂಡ್ ಬರ್ತಾ ಇದೆ. And remember, whenever you see such current affairs related, okay, you should also make a blend of very good analysis skills. ನಾನು ಈ ಎಸೆದಲ್ಲಿ ನಿಮ್ಗೆ ಹೇಳ್ತೀನಿ ಯಾವ ತರ ಯೋಚನೆ ಮಾಡ್ಬೇಕು ಅಂತ. ಬರೀ ಎಸೆದಲ್ಲಿ ಇದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಬರೆಯೋದಲ್ಲ, ಅದನ್ನ ವಿಮರ್ಶನಾತ್ಮಕವಾಗಿ ಚರ್ಚೆ ಮಾಡಬೇಕು. ದಟ್ ಈಸ್ ದ ಕ್ರಿಟಿಕಲ್ ಅನಾಲಿಸಿಸ್ ಇಸ್ ರಿಕ್ವೈರ್ಡ್. ಸೊ ಅದ್ರ ಬಗ್ಗೆ ನೋಡೋಣ ಯಾವ ತರ ಯೋಚನೆ ಮಾಡೋದು ಅಂತ. ಫಸ್ಟ್ ಟಾಪಿಕ್, ದ ಟಾಪಿಕ್ ಗಮನಿಸಿ ಏನ್ ಹೇಳಿದೆ ಟಾಪಿಕ್. ದ ಟಾಪಿಕ್ ಈಸ್ ರಿಲೇಟೆಡ್ ಟು the Western Ghats. The topic is as follows. ಏನ್ ಹೇಳ್ತಾ ಇದೆ? It has ecological and economic importance. This is second part. This is first part. Okay, ಇದೇನು ಪಶ್ಚಿಮ ಘಟ್ಟಗಳು ಸಂರಕ್ಷಣೆಯ ನಿಟ್ಟಿನಲ್ಲಿ ಪರಿಸರ ಮತ್ತು ಆರ್ಥಿಕತೆಯ ನಿಟ್ಟಿನಲ್ಲಿ ಪ್ರಮುಖವಾಗಿವೆ. ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ನಾವು? ಕನ್ಸರ್ವೇಷನ್ ಆಫ್ ವೆಸ್ಟರ್ನ್ ಘಾಟ್ಸ್ ಯಾವ ತರ ಮಾಡ್ಬೇಕು? He has only given a question here. ಕನ್ಸರ್ವೇಷನ್ ಹೆಂಗ್ ಮಾಡ್ಬೇಕು? ಅದಾದ್ಮೇಲೆ ಕ್ರಿಟಿಕಲಿ ಅನಲೈಸ್ ವಿಮರ್ಶನಾತ್ಮಕವಾಗಿ ಚರ್ಚೆ ಮಾಡಿ. ಗವರ್ನಮೆಂಟ್ ಆಫ್ ಕರ್ನಾಟಕದವರು ಅಪೋಸ್ ಮಾಡ್ತಾ ಇದ್ದಾರೆ ಇಕೋ ಸೆನ್ಸಿಟಿವ್ ಝೋನ್ ನೋಟಿಫಿಕೇಶನ್. ಓಕೆ, ರಿಮೆಂಬರ್ ಫ್ರೆಂಡ್ಸ್, ದಿಸ್ ಇಸ್ ಟಿಪಿಕಲ್ KPSC ಎಕ್ಸಾಮಿನೇಷನ್ ಲೈಕ್ ಕ್ವಶನ್. ಒಂದ್ ವರ್ಷ ಹಿಂದೆ ಕೊಡ್ತಾ ಇದ್ರು, ದೊಡ್ಡ ಕ್ವಶನ್ಸ್ ಕೊಡ್ತಾ ಇದ್ರು, ಒಂದೊಂದು ಪ್ಯಾರಾಗ್ರಾಫ್ ಗಂಟ್ಲೆ ಇತ್ತು. ಸೊ ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಕೊಡ್ತಾ ಇದ್ವಿ. ಸೊ ಈ ತರ ಕ್ವಶನ್ ಕೊಟ್ಟ ಅಂದ್ರೆ ಯೂಶುವಲಿ ಈಸಿ ಆಗ್ತದೆ. ಯಾಕೆ? ಸೊ ಅದೇ ಫಾರ್ಮ್ಯಾಟ್ ಅಲ್ಲೇ ಬರಿತಾ ಹೋಗ್ತವೆ. ರೈಟ್, ದ ಇಂಟ್ರೊಡಕ್ಷನ್ ಏನಾಯ್ತಿಲಿ? ಇಂಟ್ರೊಡಕ್ಷನ್ ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್, ಯಾಕೆ ಕರ್ನಾಟಕ ಅಪೋಸ್ ಮಾಡಿದೆ ಅಂತ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡೋಣ. ಅದಾದ್ಮೇಲೆ ಮುಖ್ಯ ಭಾಗದಲ್ಲಿ ಫಸ್ಟ್ ಬರಿಬೇಕಾಗಿದ್ದೇನು, ಯಾವ ತರ ಕನ್ಸರ್ವೇಷನ್ ಎಫರ್ಟ್ಸ್ ಇದೆ, ಏನಕ್ಕೆ ಇದು ಇಕೋಲಾಜಿಕಲಿ ಮತ್ತು ಎಕನಾಮಿಕಲಿ ಇಂಪಾರ್ಟೆಂಟ್, ಅದನ್ನ 2 ಭಾಗದಲ್ಲಿ ಬರಿತೀವಿ. ಇದಾದ್ಮೇಲೆ ಅದರದ ಅಡ್ವಾಂಟೇಜಸ್ ಏನು ವೆಸ್ಟರ್ನ್ ಘಾಟ್ಸ್ದು. ದೆನ್ ದ ಲಾಸ್ಟ್ ಈಸ್ ಕರ್ನಾಟಕ ಗವರ್ಮೆಂಟ್ ಅಪೋಸ್ ಮಾಡೋದಕ್ಕೆ ರೀಸನ್ ಏನು, ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ. ದಿಸ್ ಈಸ್ ಹೌ ದ ಟಾಪಿಕ್ ಶುಡ್ ಬಿ ಡಿಕೋಡೆಡ್. ಈಗ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ವಾಟ್ ವಿ ಶುಡ್ ಡೂ, ವಿ ಶುಡ್ ನೋ ದ ಬ್ರೀಫ್ ಓವರ್ ವ್ಯೂ ಅಬೌಟ್ ದ ವೆಸ್ಟರ್ನ್ ಘಾಟ್ಸ್. ರಿಮೆಂಬರ್ ಫ್ರೆಂಡ್ಸ್, ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿದೆ ವೆಸ್ಟರ್ನ್ ಘಾಟ್ಸ್ ಎಲ್ಲಿದೆ? ಪಶ್ಚಿಮ ಸೈಡ್ ಇದೆ. ಅಂಡ್ ದಿಸ್ ಇಸ್ ಸ್ಪ್ರೆಡ್ ಅಕ್ರಾಸ್ 6 ದ ಸ್ಟೇಟ್ಸ್. ಇದು ಗುಜರಾತ್ ಇಂದ ಸ್ಟಾರ್ಟ್ ಆಗಿ ವಯ ಕರ್ನಾಟಕ ಅಂಡ್ ಆಲ್ಸೋ ಇಟ್ ಗೋಸ್ ಟು ತಮಿಳುನಾಡು, ಕೇರಳ. ಸೊ ಅಂದ್ರೆ ಇದು 6 ಸ್ಟೇಟ್ ನಲ್ಲಿ ಇದೆ. ಅಂಡ್ ಇನ್ನೊಂದು ಗೊತ್ತಿರ್ಲಿ, ಕರ್ನಾಟಕದಲ್ಲಿ ವೆಸ್ಟರ್ನ್ ಘಾಟ್ಸ್ 60% ಇದೆ. 60% ಕರ್ನಾಟಕದಲ್ಲೇ ಇರೋದು. ದಟ್ ಮೀನ್ಸ್ ಕರ್ನಾಟಕ ಗವರ್ಮೆಂಟ್ ಅಪೋಸ್ ಮಾಡ್ಬೇಕಲ್ವಾ, ಅಂದ್ರೆ ಏನಾದ್ರು ಸಮಸ್ಯೆ ಆಗಿದ್ರೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋಣ. ಅಂಡ್ ಇನ್ನೊಂದು, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಬರ್ತವೆ, ಪರಂಪರೆ ಸ್ಥಾನ ಅಂತ. ಅದರಲ್ಲೂ ಕೂಡ ನಮ್ಮ ಯಾವುದು ವೆಸ್ಟರ್ನ್ ಘಾಟ್ಸ್ ರಿಕಗ್ನಿಷನ್ ಪಡ್ಕೊಂಡಿದೆ. ಯಾಕೆ ಅಂದ್ರೆ ಇದು ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಸ್ ಇನ್ ಎಂಟೈರ್ ವರ್ಲ್ಡ್. 8 ಇದಾವೆ ಆ ತರ, ಅದರಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದು. ಸೊ ಯು ಶುಡ್ ನೋ ವಾಟ್ ಈಸ್ ಹಾಟೆಸ್ಟ್ ಆಫ್ ಹಾಟ್ಸ್ಪಾಟ್ಸ್. ಐ ವಾಂಟ್ ಯು ಟು ಕಮೆಂಟ್ ಇನ್ ದ ಗಿವನ್ ವಿಡಿಯೋ ಸೆಕ್ಷನ್ ದೇರ್. ಯು ಪ್ಲೀಸ್ ಮೆನ್ಷನ್ ವಾಟ್ ಈಸ್ ದಿಸ್ ಹಾಟ್ಸ್ಪಾಟ್ಸ್. ಓಕೆ, ಮೆನ್ಷನ್ ಮಾಡಿ. ಸೊ ಇದಾದ್ಮೇಲೆ ಸಿಗ್ನಿಫಿಕೆನ್ಸ್ ಬಗ್ಗೆ ಗೊತ್ತಿರಬೇಕು. ನೆನಪಿರ್ಲಿ, ಸಿಗ್ನಿಫಿಕೆನ್ಸ್ ಹಲವಾರಿದೆ. ಒಂದು ಇಕಾಲಜಿಕಲ್ ಸಿಗ್ನಿಫಿಕೆನ್ಸ್, ಪರಿಸರದ ಮೂಲಕ ನಮ್ಗೆ ಒಂದು ಸಮತೋಲನೆಯನ್ನ ನೀಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇವನ್ ಆರ್ಥಿಕತೆಗೂ ಕೂಡ ಸಹಾಯಕಾರಿ ಆಗ್ತದೆ. ಅದಲ್ಲದೆ ಈ ವೆಸ್ಟರ್ನ್ ಘಾಟ್ಸ್ ಇಂದ ನಮಗೆ ಮಾನ್ಸೂನ್ ಕೂಡ ಚೆನ್ನಾಗಿ ಬರ್ತದೆ. ಇವನ್ ದ ಲೋಕಲ್ ಕಮ್ಯುನಿಟಿ ಇದವರು, ಓಕೆ, ಹಲವಾರು ಬುಡಕಟ್ಟು ಜನಾಂಗದವರು ಕೂಡ ಅಲ್ಲಿ ವಾಸ ಆಗಿದ್ದಾರೆ. ಸೊ ಅದು ಕೂಡ ಸಿಗ್ನಿಫಿಕೆನ್ಸ್ ವೆಸ್ಟರ್ನ್ ಘಾಟ್ಸ್ಗೆ. ಅಂಡ್ ವೆಸ್ಟರ್ನ್ ಘಾಟ್ಸ್ ಇಂದ ಟೂರಿಸಮ್ ಹಲವಾರು ರೀತಿಯ ಅಡ್ವಾಂಟೇಜಸ್ ತಗೋಬಹುದು. ಚಾಲೆಂಜಸ್, ರಿಮೆಂಬರ್, ಚಾಲೆಂಜಸ್ ಅಂತ ಹೇಳೋಕಿನ ಮುಂಚೆ ಯು ಶುಡ್ ನೋ 2 ಇಂಪಾರ್ಟೆಂಟ್ ಕಮಿಟೀಸ್ ರಿಲೇಟೆಡ್ ಟು ವೆಸ್ಟರ್ನ್ ಘಾಟ್ಸ್. ಒಂದೇದ್ ಯಾವ್ದಪ್ಪ ಅಂದ್ರೆ ಗದ್ಗಿಲ್ ಕಮಿಟಿ ಅಂತ ಬಂದಿತ್ತು. ಗಾದ್ಗಿಲ್ ಕಮಿಟಿ ಏನ್ ಹೇಳಿದ್ರಪ್ಪ ಅಂದ್ರೆ, ಸೊ ಅವರು ಈ ವೆಸ್ಟರ್ನ್ ಘಾಟ್ಸ್ ಏನಿದೆಯಲ್ಲ, ಈ ವೆಸ್ಟರ್ನ್ ಘಾಟ್ಸ್ ನ ನೀವು ಗಮನಿಸಿದ್ರೆ ಇಲ್ಲಿ ಇಕೋ ಸೆನ್ಸಿಟಿವ್ ಝೋನ್ ಗಳನ್ನ ಅಂತ ಮಾಡಿ ಅಂತ ಹೇಳಿದ್ರು. ಹಿ ಹ್ಯಾಸ್ ಮೆನ್ಷನ್ಡ್ ಅರೌಂಡ್ 67% ಆಫ್ ಏರಿಯಾಸ್, ಅರೌಂಡ್ 60% ಅಥವಾ 66% ಈ ತರ ಹೇಳಿ ಅಷ್ಟು ಏರಿಯಾನ ಇಕೋ ಸೆನ್ಸಿಟಿವ್ ಝೋನ್ ಮಾಡ್ರಿ ಅಂತ ಹೇಳಿದ್ರು.
ಇವರು ವರದಿ ಪ್ರಕಾರ ಈ ಇಕೋ ಸೆನ್ಸಿಟಿವ್ ಝೋನ್ 1, 2, 3 ಅಂತ ಮಾಡಿ ಝೋನ್ 1 ಹೈಲಿ ಪ್ರೊಟೆಕ್ಟೆಡ್, ಅಂದ್ರೆ ಯಾವುದೇ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಮಾಡ್ಲೇಬಾರ್ದು ಅಂತ ಹೇಳಿದ್ರು. ದಟ್ ಮೀನ್ಸ್ ದೀಸ್ ಆರ್ ಹೈಲಿ ಪ್ರೊಟೆಕ್ಟೆಡ್. ಯಾಕೆ? ಅಲ್ಲಿರುವಂತಹ ಜೀವಿ ಹಾಗೂ ಒಂದು ಸಮತೋಲನ ಅನ್ನೋದು ನಾಶ ಆಗ್ಬಾರ್ದು, ಅದಕ್ಕೋಸ್ಕರ ಇವರು ಸಜೆಸ್ಟ್ ಮಾಡಿದ್ದು. ಇದಾದ್ಮೇಲೆ ಎರಡನೇದು ದಟ್ ಈಸ್ ಲೆಸ್ ರೆಗ್ಯುಲೇಟೆಡ್, ಮೂರನೇದು ಅಗದಿ ಕಡಿಮೆ ರೆಗ್ಯುಲೇಟೆಡ್. ಸೊ ಈ ತರ ನೀವು ಮಾಡಿ ಅಂತ ಗದ್ಗಿಲ್ ಕಮಿಟಿ ಹೇಳಿದ್ರು. ಆದ್ರೆ ಇದನ್ನ ಅಪೋಸ್ ಮಾಡಿದ್ರು ಹಲವಾರು ಸ್ಟೇಟ್ಸ್. ಅದಾಗಿ ನಾವು ಒಂದು ಹೊಸ ಕಮಿಟಿ ಸೆಟಪ್ ಮಾಡಿದ್ವಿ, ಕಸ್ತೂರಿ ರಂಗನ್ ಕಮಿಟಿ. ರಿಮೆಂಬರ್ ಫ್ರೆಂಡ್ಸ್, ಕಸ್ತೂರಿ ರಂಗನ್ ಕಮಿಟಿ ಒಂಥರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೆ ಫೋಕಸ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರು ಏನ್ ಹೇಳ್ತಾರೆ, ಅರೌಂಡ್ 36%, ಅರೌಂಡ್ 37%, ಓಕೆ, ಅವ್ರು ಏನ್ ಮಾಡಿದ್ರು, ವೆಸ್ಟರ್ನ್ ಘಾಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು, ಹೈಲಿ ರೆಗ್ಯುಲೇಟೆಡ್ ಮಾಡಬೇಕು, ಓನ್ಲಿ 37%. ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ತರ ಝೋನ್ ಗಳನ್ನ ಅಂತ ಹೇಳಿಲ್ಲ ಅವರು. ಅವ್ರು ಏನ್ ಹೇಳಿದ್ರು, ಅರೌಂಡ್ 37% ನೀವು ಪ್ರೊಟೆಕ್ಟ್ ಮಾಡ್ರಿ, ಮಿಕ್ಕಿದ್ದನ್ನ ಏನ್ ಮಾಡಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಫೋಕಸ್ ಮಾಡಿ ಅಂತ ಹೇಳಿದ್ರು. ಇಲ್ಲಿ ಗೊತ್ತಾಗಿದ್ದ ಅಂಶ ಏನು, ಒಂದಷ್ಟು ಕಮಿಟೀಸು ಹೈ ಪ್ರೊಟೆಕ್ಷನ್ ಅಂತಂದ್ರು, ಒಂದಷ್ಟು ಕಮಿಟೀಸ್ ಲೆಸ್ ಪ್ರೊಟೆಕ್ಷನ್. ಇದು ಒಂಥರ ಸಂದಿಗ್ಧ ಪರಿಸ್ಥಿತಿ. ಅಂಡ್ ದ ಬೋತ್ ಕಮಿಟೀಸ್ ಹ್ಯಾಸ್ ರೆಕಮೆಂಡೆಡ್ ಪ್ರೋ ಎನ್ವಿರಾನ್ಮೆಂಟಲ್ ಗದ್ಗಿಲು, ಇನ್ನೊಂದು ಪ್ರೋ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಎನ್ವಿರಾನ್ಮೆಂಟ್ ಯಾರು, ಕಸ್ತೂರಿ ರಂಗನ್. ಇಲ್ಲಿ ಇದಕ್ಕೋಸ್ಕರ ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಅವರು ಒಂದು ವರ್ಡಿಕ್ ಕೊಟ್ಟಿದ್ದಾರೆ, ಎಲ್ಲಾ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ರೈಟ್ ಈ ಇಕೋ ಸೆನ್ಸಿಟಿವ್ ಝೋನ್ ಅಂತ ತಗೊಂಬನ್ನಿ, ಅಟ್ಲೀಸ್ಟ್ 1 ಕಿಲೋಮೀಟರ್ ಬಫರ್ ಝೋನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಈ ಟಾಪಿಕ್ ಅನ್ನ ನೋಡ್ಬೇಕಾಗ್ತದೆ. ಅದಾದ್ಮೇಲೆ ರೀಸೆಂಟ್ಲಿ ಕರ್ನಾಟಕ ಗವರ್ನಮೆಂಟ್ ಅಪೋಸ್ ಮಾಡಿದ್ರು, ಯಾವ್ದಕ್ಕೆ, ಇಕೋ ಸೆನ್ಸಿಟಿವ್ ಝೋನ್ ಅಂತ ತಗೊಂಡ್ಬಂದಿದ್ದಾರೆ ಯಾರು, ಗವರ್ನಮೆಂಟ್ ಆಫ್ ಇಂಡಿಯಾ. ಸೊ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೋಡುವ ಆಮೇಲೆ. ಈಗ ಇಂಟ್ರೊಡಕ್ಷನ್. ರಿಮೆಂಬರ್ ಹಿಯರ್ ಐ ಟ್ರೈ ಟು ಗಿವ್ ಸಮ್ ಐಡಿಯಾಸ್. ನೀವು ಯಾವ ತರ ಇಂಟ್ರೊಡಕ್ಷನ್ ಬರೀಬೇಕು ಅಂದ್ರೆ, ರಿಮೆಂಬರ್ ಇಂಟ್ರೊಡಕ್ಷನ್ ಶುಡ್ ಬಿ ಮೋರ್ ಅಪೀಲಿಂಗ್, ತುಂಬಾ ಚೆನ್ನಾಗಿರ್ಬೇಕು, ರೈಟ್. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ನಾನು ಒಂದು ಕೋಟ್ ಮುಖಾಂತರ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾವು ಪರಿಸರವನ್ನು ನಾಶ ಮಾಡಿದರೆ ನಮಗೆ ಸಮಾಜವೇ ಇರುವುದಿಲ್ಲ. ದಟ್ ಮೀನ್ಸ್ ನಾವು ಏನಾದ್ರೂ ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಸೊಸೈಟಿಗೆ ಉಳಿಗಾಲನೇ ಇಲ್ಲ ಅಂತ. ಈ ನಿಟ್ಟಿನಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಕೂಡ ಒಂದು ಹೊಸ ಅಧ್ಯಾಯವನ್ನ ಅಥವಾ ತಿರುವನ್ನ ಪಡಿತಾ ಇದೆ. ಅದು ಯಾತಕ್ಕೋಸ್ಕರ ಅಂದ್ರೆ, ವೆಸ್ಟರ್ನ್ ಘಾಟ್ಸ್ ರಿಲೇಟೆಡ್ ಹಲವಾರು ಕಮಿಟೀಸ್ ಗಳು ಬಂದಿತ್ತು. ಅವ್ರು ಏನ್ ತೋರಿಸ್ತಾ ಇದೆ ಅಂದ್ರೆ, ಅವ್ರು ಏನ್ ತೋರಿಸ್ತಾ ಇದ್ದಾರೆ ಕಮಿಟಿ ರಿಪೋರ್ಟ್ ನಲ್ಲಿ ಅಂದ್ರೆ, ಈ ವೆಸ್ಟರ್ನ್ ಘಾಟ್ಸ್ ಗಳು ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಇದೆ, ಅದರ ಸಮತೋಲನವನ್ನ ಕಳ್ಕೊಂತ ಹೋಗ್ತಾ ಇದೆ. ಅದನ್ನ ನಾನು ಈ ತರನು ಬರೀಬಹುದು. ವೆಸ್ಟರ್ನ್ ಘಾಟ್ಸ್ ಆಗುಂಬೆಯಿಂದ, ಓಕೆ, ಆಗುಂಬೆದ ರೈನ್ಫಾಲ್ ಏರಿಯಾದಿಂದ, ಓಕೆ, ಕಾಫಿ ಎಸ್ಟೇಟ್ ಆಗಿರ್ಬೋದು, ಹಲವಾರು ನಾವು ಉಪಯೋಗಗಳನ್ನು ಪಡಿತಾ ಇದ್ದೇವೆ. ಇದರ ವಿರುದ್ಧವಾಗಿ ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ವೆಸ್ಟರ್ನ್ ಘಾಟ್ಸ್ಗೆ. ಈ ಸಮಸ್ಯೆಗಳನ್ನ ನೋಡ್ಕೊಂಡ್ಬಿಟ್ಟು ಗದ್ಗಿಲ್ ಹಾಗೂ ಕಸ್ತೂರಿ ರಂಗನ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಇಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಅಲ್ಲಿ ಅರ್ಜೆಂಟ್ ಆಗಿ ನಾವ್ ಏನ್ ಮಾಡ್ಬೇಕು, ನಮ್ಮ ವೆಸ್ಟರ್ನ್ ಘಾಟ್ಸ್ ಅನ್ನ ಉಳಿಸೋ ತರ ಒಂದು ಪ್ರಾವಿಧಾನ ತಗೊಂಡ್ಬರ್ಬೇಕು ಅಂತ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಘೋಷಣೆಯನ್ನ ಮಾಡಿತ್ತು, ಓಕೆ, ಒಂದು ಕರಡು ಸೂಚನೆಯನ್ನ ಕೊಟ್ಟಿತ್ತು. ಅಲ್ಲಿ ಏನ್ ಹೇಳಿದ್ರು, ಇಕೋ ಸೆನ್ಸಿಟಿವ್ ಝೋನ್ ನ ಹಾಕ್ತೇವೆ ಅಂತ ಹೇಳಿದ್ರು. ಅದಕ್ಕೆ ಕರ್ನಾಟಕ ಗವರ್ಮೆಂಟ್ ಅಪೋಸ್ ಮಾಡ್ತಾ ಇದೆ. ಇದನ್ನ ನಾವು ಕುಲಂಕುಷವಾಗಿ ಚರ್ಚೆ ಮಾಡೋಣ ನಮ್ಮ ಪ್ರಬಂಧದಲ್ಲಿ. ಐ ಹೋಪ್ ಯು ಗಾಟ್ ಅನ್ ಬಿಗ್ ಪಿಕ್ಚರ್ ಫಾರ್ ಇಂಟ್ರೊಡಕ್ಷನ್. ಬರೀ ನಾನು ಇಂಟ್ರೊಡಕ್ಷನ್ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಅಷ್ಟೇ ಹೇಳಿಲ್ಲ, ದಟ್ ಈ ಆಲ್ಸೋ ಟೋಲ್ಡ್ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಅದನ್ನ ನಿವಾರಣೆ ಮಾಡಲು ನಾವು ಕರ್ನಾಟಕ ಗವರ್ಮೆಂಟ್ ಒಂದಷ್ಟು ಅಪೋಸಿಷನ್ ಕೂಡ ಮಾಡ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಇಕೋ ಸೆನ್ಸಿಟಿವ್ ಝೋನ್. ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ಇದಾದ್ಮೇಲೆ ಮುಖ್ಯ ಭಾಗಕ್ಕೆ ಹೋಗುವಾಗ ಐ ಟ್ರೈ ಟು ಗಿವ್ ಒನ್ ಬ್ಯಾಕ್ ಗ್ರೌಂಡ್ ಹಿಯರ್. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ನಮ್ಮ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಗೊತ್ತಿದೆ ನಿಮ್ಗೆ. ಅಲ್ಲೇನಾಯ್ತು, ನಮ್ಮ ಕರ್ನಾಟಕ ಅಥವಾ ಇನ್ ಜನರಲ್ ಇಂಡಿಯನ್ ಪ್ಲೇಟ್ ಏನಾಯ್ತು, ಹೋಗಿ ಡಿಕ್ಕಿ ಹೊಡಿತು ಯಾವ್ದಕ್ಕೆ, ಯುರೇಷಿಯನ್ ಪ್ಲೇಟ್ಗೆ. ಸೊ ಅದ್ರ ಮುಖಾಂತರ ಕೂಡ ನಾನು ಒಂದು ಸಾರಾಂಶ ಕೊಡ್ಬೋದು. ನಾನು ಇಲ್ಲಿ ಏನ್ ಮಾಡಿದೀನಿ, ಈ ಪಶ್ಚಿಮ ಘಟ್ಟಗಳು ಯಾವ ತರ ರಚನೆ ಆಯ್ತು ಅಂತ ನಾನು ಒಂದು ಇಂಟ್ರೊಡಕ್ಷನ್ ಅಲ್ಲಿ ಇನಿಷಿಯಲ್ ಬಾಡಿ ಪಾರ್ಟ್ ನಲ್ಲಿ ಹೇಳಿದೀನಿ. ಇಂಟ್ರೊಡಕ್ಷನ್ ಆದ್ಮೇಲೆ ಇಲ್ಲಿ ಏನ್ ಹೇಳ್ತಿದೀನಿ ಅಂದ್ರೆ, ಇದು ಪ್ಯಾಲಿಯೋಲಿಥಿಕ್ ಏನ್ ಏಜ್ ಇತ್ತಲ್ಲ, ಅವಾಗ ಸ್ಟಾರ್ಟ್ ಆಗಿದ್ದು 150 ಮಿಲಿಯನ್ ವರ್ಷಗಳ ಹಿಂದೆ. ಇದಾದ್ಮೇಲೆ ಈ ಭಾರತ ಅನ್ನೋದು ಗೊಂಡ್ವಾನಾ ಲ್ಯಾಂಡ್ ಒಂದು ಪ್ರಮುಖ ಭಾಗವಾಗಿತ್ತು. ಇದು ಯಾವಾಗ ಈ ಮಹಾಖಂಡದಿಂದ ವಿಭಜನೆ ಆಯ್ತಲ್ಲ, ದಟ್ ಈಸ್ ಗೊಂಡ್ವಾನಾ ಲ್ಯಾಂಡ್ ಇಂದ ವಿಭಜನೆ ಆಯ್ತಲ್ಲ, ನಮ್ಮ ಭಾರತದ ಭೂಫಲಕವು ಏನಾಯ್ತು, ಉತ್ತರ ಕಡೆಗೆ ಚಲಿಸ್ತಾ ಇತ್ತು. ಅವಾಗ ಏನಾಯ್ತು, ಈ ಭೂ ಸಂಚಲನದಿಂದ ಓಕೆ ಹೊಸ ರೂಪವನ್ನ ಪಡ್ಕೊಂತು. ಎಸ್ಪೆಷಲಿ ದ ವೆಸ್ಟರ್ನ್ ಘಾಟ್ಸ್ ನಲ್ಲಿ ನಾವು ಮೌಂಟೇನ್ ಎಸ್ಕ್ಯಾಪ್ಮೆಂಟ್ಸ್ ಅಂತ ಹೇಳ್ತೀವಿ. ಈ ಮೌಂಟನ್ದು ಏನಾಯ್ತು, ಓರೋಗ್ರಾಫಿ ಅಂತ ಹೇಳ್ತೀವಿ, ಮೌಂಟೇನ್ ಬಿಲ್ಡಿಂಗ್ ಪ್ರೊಸೆಸ್ ಅಥವಾ ಕಾಂಟಿನೆಂಟ್ ಬಿಲ್ಡಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ ಕಾಂಟಿನೆಂಟ್ ಬಿಲ್ಡಿಂಗ್ ಪ್ರೊಸೆಸ್ ಇಂದ ಇದು ಸ್ವಲ್ಪ ಮೇಲೆ ಬಂದಿದೆ. ಯಾವ್ದಕ್ಕೋಸ್ಕರ, ಡಿಕ್ಕಿ ಹೊಡಿತಲ್ಲ ಅವಾಗ. ಅಂದ್ರೆ ನಾನು ನಿನಗೆ ಏನ್ ಹೇಳಿದೆ, ಇಲ್ಲಿ ಒಂದು ಸಂಕ್ಷಿಪ್ತ ವಿವರ ಕೊಟ್ಟೆ ವೆಸ್ಟರ್ನ್ ಘಾಟ್ಸ್ ಹೆಂಗೆ ಹುಟ್ಟು ಅಂತ.
ನೀವು ಇದನ್ನೇ ಬರಿಬೇಕಂತಿಲ್ಲ, ಯು ಕ್ಯಾನ್ ಜಸ್ಟ್ ಮೆನ್ಷನ್ ವೆಸ್ಟರ್ನ್ ಘಾಟು 1 ಅಥವಾ 2 ವರ್ಷದಲ್ಲಿ ಅಥವಾ ಹಲವಾರು ಇಯರ್ಸ್ ಇಂದ ತಗೊಂತು. ಓಕೆ, ಈ ತರ ಫಾರ್ಮೇಶನ್ ಆಗ್ಲಿಕ್ಕೆ ಇದನ್ನು ಬರೀರಿ. ಅಥವಾ ಇದು ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ರಿ, ಡೈರೆಕ್ಟ್ ವೆಸ್ಟರ್ನ್ ಘಾಟ್ಸ್ ನಮ್ಮ ಭಾರತದಲ್ಲಿ ಪಶ್ಚಿಮ ವಲಯದಲ್ಲಿ ನೋಡ್ತಾ ಇದೀವಿ. ಇದು 5 ಸ್ಟೇಟ್ ನಲ್ಲಿ ಇದೆ. ಓಕೆ, ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ಗುಜರಾತ್ ಟಿಲ್ ಕೇರಳ ಅಂತ ಈ ತರನು ಬರಿಬಹುದು. ರೈಟ್, ಈ ತರ ಬರೆದು ಸ್ಟಾರ್ಟ್ ಮಾಡೋಣ. ಇದಾದ್ಮೇಲೆ ಫಸ್ಟ್ ಪಾರ್ಟ್ ಆಫ್ ದ ಎಸೆ, ದಟ್ ಈಸ್ ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್. ರಿಮೆಂಬರ್ ಫ್ರೆಂಡ್ಸ್, ಈ ಸಿಗ್ನಿಫಿಕೆನ್ಸ್ ಯಾವ ತರ ಬರೀರಿ ಅಂದ್ರೆ ಒಂದು ಪ್ಯಾರಾದಲ್ಲಿ ಒಂದೊಂದು ಸಮರ್ಥನೆ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸಸ್ಯ ಮತ್ತು ಪ್ರಾಣಿಗಳ ಸಂಕುಲವನ್ನ ನೋಡ್ತೀವಿ. ದಟ್ ಮೀನ್ಸ್ ವಿ ಸಿ ರಿಚ್ ಹೆರಿಟೇಜ್ ಆಫ್ ಪ್ಲಾಂಟ್ ಅಂಡ್ ಅನಿಮಲ್ಸ್. ಸೊ ಇಲ್ಲಿ ಏನ್ ಮಾಡ್ರಿ ಅಂದ್ರೆ ಇದರಿಂದ ಯಾವ ತರ ಪ್ರಯೋಜನ ಆಗ್ತದೆ. ಈಗ ಒಂದು ಪ್ಲಾಂಟ್ ಅನಿಮಲ್ಸ್ ಏನಾದ್ರು ಅಲ್ಲಿ ಇದ್ರೆ ಅಂದ್ರೆ ಅವು ಯುನೀಕ್ ಇನ್ ನೇಚರ್ ಇರ್ತವೆ. ಅಲ್ಲಿಂದ ಒಂದು ನೈಸರ್ಗಿಕ ಸಮತೋಲನೆಯನ್ನ ನೋಡ್ತೇವೆ, ಇಕೋಲಾಜಿಕಲ್ ಬ್ಯಾಲೆನ್ಸ್ ಅಂತ ಹೇಳ್ತೇನೆ, ಅದನ್ನ ಅವು ಪಡ್ಕೋತವೆ. ಇದೇ ರೀತಿ ನಾನು ಅನೇಕ ಸ್ಥಳೀಯ ಜೀವಿಗಳನ್ನ ನೋಡ್ತಾ ಇದೀವಿ ವಿಚ್ ಆರ್ ಯುನೀಕ್ ಟು ದೆಮ್ಸೆಲ್ಫ್. ಲೈಕ್ ಇದನ್ನ ನಾನು ಏನಂತ ಹೇಳ್ತೇನೆ, ಎಂಡಮಿಕ್ ಸ್ಪೀಶೀಸ್ ಅಂತ ಹೇಳ್ತೇನೆ. ನೀವು ವೆಸ್ಟರ್ನ್ ಘಾಟ್ಸ್ ನೋಡಿದ್ರೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವುದು ನೀಲಗಿರಿ ಥಾರ್ ಅಂತ ಇದೆ, ನೀಲಗಿರಿ ಥಾರ್ ಅಂತ. ಸೊ ದಿಸ್ ಈಸ್ ನೀಲಗಿರಿ ಥಾರ್ ಅಂತ. ಸೊ ಇದು ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಇದೇ ತರ ಒಂದು ಮಂಗವನ್ನ ನೋಡ್ತೇವೆ. ಐ ವಾಂಟ್ ಯು ಟು ಕಮೆಂಟ್ ಆನ್ ದ ಸೆಷನ್ ದೇರ್. ಅಲ್ಲಿ ಮೆನ್ಷನ್ ಮಾಡಿ ಒಂದು ಅನಿಮಲ್ ಇದೆ, ಮಂಗ ಇದೆ, ದಟ್ ಈಸ್ ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಅದು ಯಾವ್ದು ಅಂತ ಹೇಳಿ. ಓಕೆ, ಆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈ ತರ ನಾವು ಎಂಡಮಿಕ್ ಸ್ಪೀಶೀಸ್ ಗಳನ್ನ ನೋಡ್ತೇವೆ. ಇದರಿಂದ ಗೊತ್ತಾಗಿದ್ದೇನು, ಇಲ್ಲಿ ಹಲವಾರು ರೀತಿಯ ಎಕೋಲಾಜಿಕಲ್ ಬೆನಿಫಿಟ್ ಇದೆ. ಇದಾದ್ಮೇಲೆ ನಾವು ರಿವರ್ಸ್ ಗಳನ್ನು ನೋಡ್ತೇವೆ. ಮೋಸ್ಟ್ ಆಫ್ ದ ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವಕ್ಕೆ ಹರಿಯುವಂತ ನದಿಗಳು, ಗೋದಾವರಿ, ಕೃಷ್ಣ, ಕಾವೇರಿ, ಇವೆಲ್ಲ ಉಗಮವಾಗಿದ್ದಲ್ಲಿ ಇನ್ ವೆಸ್ಟರ್ನ್ ಘಾಟ್ಸ್. ಇದನ್ನೆಲ್ಲ ಗಮನಿಸಿದ್ರೆ ವೆಸ್ಟರ್ನ್ ಘಾಟ್ಸ್ ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ಜಾಸ್ತಿ ಇದೆ. ಇದಲ್ಲದೆ ಈವನ್ ದ ಮಾನ್ಸೂನ್ ಸೈಕಲ್ ಕೂಡ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್. ಸೊ ಈ ನಿಟ್ಟಿನಲ್ಲಿ ನೀವು ಬರೀತೀರಿ. ಓಕೆ, ಇನ್ ದ ಫಸ್ಟ್ ಹಾಫ್ ದಟ್ ಈಸ್ ರಿಲೇಟೆಡ್ ಟು ವಾಟ್, ದ ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್. ಇದನ್ನ ಪ್ಯಾರಾಗ್ರಾಫ್ ನಲ್ಲಿ ಬರಿತಾ ಹೋಗಿ. ಇದಾದ್ಮೇಲೆ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಅಂತ ನೆಕ್ಸ್ಟ್ ಐಡಿಯಾಗ್ ಮೂವ್ ಆಗಿ. ಇಲ್ಲಿ ಎಕನಾಮಿಕಲ್ ಸಿಗ್ನಿಫಿಕೆನ್ಸ್ ನೋಡಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಕಾಫಿ ಪ್ಲಾಂಟೇಶನ್ ಆಗ್ಲಿ, ಟೀ ಪ್ಲಾಂಟೇಶನ್ ಆಗ್ಲಿ, ಈವನ್ ಸಮ್ ಟೂರಿಸಂ ಆಗ್ಲಿ, ಇವೆಲ್ಲ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ, ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಇದನ್ನ ಏನಕ್ಕೆ ಸೂಚನೆ ಮಾಡ್ತಾ ಇದೆ, ಇಕನಾಮಿಕ್ ಸಿಗ್ನಿಫಿಕೆನ್ಸ್, ಆರ್ಥಿಕ ಬೆಳವಣಿಗೆ ಆಗುತ್ತೆ ತಾನೆ. ಸೊ ಈ ನಿಟ್ಟಿನಲ್ಲಿ ಬರೀರಿ. ಇದ್ರ ಜೊತೆಗೆ ಈಗ ನಾವು ರೀಸೆಂಟ್ಲಿ ಮಸಾಲಾ ಪ್ರಾಡಕ್ಟ್ಸ್ ಗಳನ್ನ ಕೂಡ ನೋಡ್ತಾ ಇದೀವಿ, ಈವನ್ ಕೊಕೊನಟ್ ಗಳನ್ನ ಕೂಡ ಬೆಳೀತಾ ಇದೀವಿ. ಅಂಡ್ ಈಗಾಗಲೇ ಗೊತ್ತಿದೆ ನಿಮ್ಗೆ, ವೆಸ್ಟರ್ನ್ ಘಾಟ್ಸ್ ಇಂದ ಟೂರಿಸಂ ಫೆಸಿಲಿಟಿ ಕೂಡ ಬೆಳವಣಿಗೆ ಆಗ್ತಾ ಇದೆ. ಟೂರಿಸಂ ಅಂದ್ರೆ ಜೋಗ್ ಫಾಲ್ಸ್ ಇರ್ಬೋದು, ಹಲವಾರು ರೀತಿಯ ನದಿಗಳ ಡ್ಯಾಮ್ ಗಳನ್ನ ಕಟ್ತಾ ಇದೀವಿ. ಸೊ ಅಲ್ಲಿ ಏನ್ ಮಾಡ್ತಾ ಇದೀವಿ, ಇಕೋ ಟೂರಿಸಂ ಸ್ಪಾಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ನಮ್ಗೆ ಗೊತ್ತಾಗಿದ್ದೇನು, ನಾವು ಪ್ರಯೋಜನಗಳನ್ನ ಆರ್ಥಿಕವಾಗಿಯೂ ಕೂಡ ಪಡಿತಾ ಇದೀವಿ. ಸೊ ಇದನ್ನ ಬರೀರಿ. ಇದಾದ್ಮೇಲೆ ನೆಕ್ಸ್ಟ್ ಒಂದಷ್ಟು ಡೇಟಾಗಳನ್ನು ಯೂಸ್ ಮಾಡ್ಬೋದು. ರಿಮೆಂಬರ್, ಯು ಕ್ಯಾನ್ ಯೂಸ್ ಸಚ್ ಡೇಟಾ. ನಾನು ಇಲ್ಲಿ ಒಂದಷ್ಟು ಐಡಿಯಾಸ್ ಕೊಟ್ಟಿದ್ದೀನಿ ನಿಮ್ಗೆ. ಒಂದೇನಂದ್ರೆ, ಒಂದು ಡೇಟಾ ಹೇಳ್ತದೆ ಭಾರತದಲ್ಲಿ ಎಷ್ಟು ಪ್ಲಾಂಟ್ ಸ್ಪೀಸೀಸ್ ಇದಾವಲ್ಲ, ಈ ಜೀವಿಗಳು ಎಷ್ಟಿದಾವಲ್ಲ, ಪ್ಲಾಂಟ್ ರಿಲೇಟೆಡ್ ಸ್ಪೀಶೀಸ್ 30% ಆರ್ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್. ದೆನ್ 50% ಆಫ್ ಆಂಫಿಬಿಯನ್ಸ್ ಆರ್ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್. ಸೊ ಅಂಡ್ ಆಲ್ಸೋ ವೆಸ್ಟರ್ನ್ ಘಾಟ್ಸ್ ಇಂದ ನಾವು ಇನ್ನೂ ಒಂದಷ್ಟು ಇಕೋಲಾಜಿಕಲ್ ಸಿಗ್ನಿಫಿಕೆನ್ಸ್ ನೋಡ್ತೀವಿ. ಸಾಯಿಲ್ ಇರೋಷನ್ ಕಡಿಮೆ ಆಗುತ್ತೆ, ಲ್ಯಾಂಡ್ ಸ್ಲೈಡ್ ಕಡಿಮೆ ಆಗುತ್ತೆ, ಫ್ಲಡ್ಸ್ ಕಡಿಮೆ ಆಗ್ತದೆ. ಸೊ ಇದರಿಂದ ನಾವು ಹಲವಾರು ಬೆನಿಫಿಟ್ ನೋಡ್ಬೋದಾ. ಈಗ ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್ಸ್ ಕಡಿಮೆ ಆದ್ರೆ ಪ್ರಯೋಜನ ಅಲ್ವಾ. ಸೊ ಈ ತರ ನೀವು ಬರೀರಿ. ಈ ತರ ಒಂದಷ್ಟು ಡೇಟಾಗಳನ್ನ ಯೂಸ್ ಮಾಡಿ. ಸೊ ನಾವು ವಿಲ್ ಗೋ ಟು ದ ಕನ್ಸರ್ವೇಷನ್ ಎಫರ್ಟ್ಸ್. ಕರ್ನಾಟಕದವ್ರು ಏನ್ ಮಾಡಿದ್ದಾರೆ, ಅಥವಾ ದ ಸೆಕೆಂಡ್ ಪಾರ್ಟ್ ಆಫ್ ದ ಎಸ್ಸೆ ಹೇಳಿತ್ತು ಯಾವ ತರ ಕನ್ಸರ್ವೇಷನ್ ಎಫರ್ಟ್ಸ್ ಆಗ್ತಾ ಇದೀವಿ ಅಂತ. ಯು ಕ್ಯಾನ್ ಟಾಕ್ ಅಬೌಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿತ್ ರೆಸ್ಪೆಕ್ಟ್ ಟು ವೆಸ್ಟರ್ನ್ ಘಾಟ್ಸ್. ರಿಮೆಂಬರ್, ಈ ಫಾರೆಸ್ಟ್ ಅನ್ನೋದು ಯಾವಾಗ್ಲೂ ನೆನ್ಪಿಡಿ, ಫಾರೆಸ್ಟ್ ಈಸ್ ಇನ್ ಸ್ಟೇಟ್ ಲಿಸ್ಟ್ ಅಲ್ಲ, ಇನ್ ಕನ್ಕರೆಂಟ್ ಲಿಸ್ಟ್. 42nd ಅಮೆಂಡ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಈ ಸ್ಟೇಟ್ ಲಿಸ್ಟ್ ಅಲ್ಲಿ ಇದ್ದ ಫಾರೆಸ್ಟ್ ಅನ್ನ 3rd ಲಿಸ್ಟ್ ಹಾಕಿದ್ದಾರೆ, ದಟ್ ಈಸ್ ಕನ್ಕರೆಂಟ್ ಲಿಸ್ಟ್. ಲಿಸ್ಟ್ 3 ಆಫ್ 7th ಶೆಡ್ಯೂಲ್ ಹಾಕಿದ್ದಾರೆ. ಅಂದ್ರೆ ಇಲ್ಲಿ ಫಾರೆಸ್ಟ್ ರಿಲೇಟೆಡ್ ಪಾಲಿಸಿ ಮಾಡೋದು ಯಾರ್ರಿ, ಸ್ಟೇಟ್ ಆಸ್ ವೆಲ್ ಎಸ್ ಸೆಂಟರ್. ಅಂದ್ರೆ ನೀವು ಏನೇ ಪಾಲಿಸಿ ಮಾಡ್ಬೇಕಿದ್ರು ಯಾರ್ದು ಸಮರ್ಥನೆ ಬೇಕಾಗುತ್ತೆ, ಸ್ಟೇಟ್ ಆಸ್ ವೆಲ್ ಎಸ್ ಸೆಂಟರ್. ಆ ನಿಟ್ಟಿನಲ್ಲಿ ಒಂದು ಗದ್ಗಿಲ್ ಹಾಗೂ ನಾವು ಕಸ್ತೂರಿ ರಂಗನ್ ಕಮಿಟಿಯನ್ನ ಸೆಟಪ್ ಮಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಕನ್ಸರ್ವೇಷನ್ ಎಫರ್ಟ್ಸ್. ಅದ್ರ ಬಗ್ಗೆ ಈಗಾಗಲೇ ನಿಮ್ಗೆ ಮಾಹಿತಿ ಗೊತ್ತಿದೆ, ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಕೊಡಿ. ಅಗೇನ್ ಯು ಲಿಂಕ್ ಹೌ ದಿಸ್ ಇಸ್ ಹೆಲ್ಪಿಂಗ್ ಇನ್ ಕನ್ಸರ್ವೇಷನ್ ಆಫ್ ವೆಸ್ಟರ್ನ್ ಘಾಟ್ಸ್. ಇದಾದ್ಮೇಲೆ ನಮ್ಮ 2022ರಲ್ಲಿ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಅವರು ಒಂದು ಕರಡು ಅಧಿಸೂಚನೆಯನ್ನ ಮಾಡಿದ್ರು ರಿಲೇಟೆಡ್ ಟು ಇಕೋ ಸೆನ್ಸಿಟಿವ್ ಝೋನ್ಸ್. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಒಂದಷ್ಟು ನಿರ್ಬಂಧನವನ್ನ ನಾವು ಹಾಕ್ತಾ ಇದೀವಿ ವಿತ್ ರೆಸ್ಪೆಕ್ಟ್ ಟು ಇಕೋಲಾಜಿಕಲ್
ಪ್ರೊಟೆಕ್ಷನ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ವಿತ್ ರೆಸ್ಪೆಕ್ಟ್ ಟು ವೆಸ್ಟರ್ನ್ ಘಾಟ್ಸ್. ಸೊ ಈಗ ನಿರ್ಬಂಧನೆ ಅಂತ ಹಾಕ್ತಿರಿ ಅಂತಂದ್ರೆ, ನಾನು ಈಗಾಗಲೇ ತಿಳಿಸಿದೆ, ನಿರ್ಬಂಧನ ಹಾಕ್ತಿರಿ ಅಂದ್ರೆ ಯಾರ್ ಕನ್ಸೆಂಟ್ ತಗೊಂಡ್ ಹಾಕ್ಬೇಕು? ಸ್ಟೇಟ್ ಗವರ್ನಮೆಂಟ್ ಕನ್ಸೆಂಟ್ ತಗೋಬೇಕು, ಲೋಕಲ್ ಗವರ್ಮೆಂಟ್ ಕನ್ಸೆಂಟ್ ತಗೋಬೇಕು. ಅದನ್ನ ಚಾಲೆಂಜಸ್ ಅಲ್ಲಿ ಆಮೇಲೆ ಡಿಸ್ಕಸ್ ಮಾಡೋಣ. ಆಸ್ ಆಫ್ ನಾವು ಗೊತ್ತಿರ್ಲಿ, ಏನ್ ಮಾಡಿದ್ರು ಕನ್ಸರ್ವೇಷನ್ ಎಫರ್ಟ್ಸ್ ಗೋಸ್ಕರ ಇಕೋ ಸೆನ್ಸಿಟಿವ್ ಝೋನ್ ಅಂತ ತಗೊಂಡ್ಬಂದಿದ್ದಾರೆ, ನಿರ್ಬಂಧನೆಯನ್ನ ಹಾಕಿದ್ದಾರೆ. ದಿಸ್ ಇಸ್ ಲೈಕ್ ಫಾರ್ ಪ್ರೊಟೆಕ್ಷನ್. ಇದಾದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಈ ಕನ್ಸರ್ವೇಷನ್ ಅಂತ ಬಂದಾಗ ನಮ್ಮ ಗವರ್ಮೆಂಟ್ ಅವರು ಒಂದಷ್ಟು ರೂಲ್ಸ್ ಗಳನ್ನ ಮಾಡಿದ್ದಾರೆ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಿದೆ, ಇನ್ನೊಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತಿದೆ. ಎನ್ವಿರಾನ್ಮೆಂಟ್ ಅಂದ್ರೆ ಪರಿಸರ ಯಾವ ತರ ನಾಶ ಆಗ್ತದೆ, ಹೆಂಗ್ ಪ್ರೊಟೆಕ್ಟ್ ಮಾಡ್ಬೇಕು, ಅದನ್ನ ಯಾವುದೇ ಪಾಲಿಸಿ ಮಾಡೋಕ್ಕಿಂತ ಮುಂಚೆನೆ ಅಸೆಸ್ ಮಾಡ್ಬಿಟ್ಟು ಪಾಲಿಸಿ ಮಾಡ್ಬೇಕು. ಅದು ಇಂಡಸ್ಟ್ರಿ ಸೆಟಪ್ ಮಾಡೋದಿರ್ಬೋದು, ಅಥವಾ ಫಾರೆಸ್ಟ್ ಕಡಿಯೋದಿರ್ಬೋದು, ಅಥವಾ ನಾಳೆ ನೀವು ನದಿಗಳ ಜೋಡಣೆ ಮಾಡೋದಿರ್ಬೋದು. ಓಕೆ, ಐ ಹೋಪ್ ಯು ಆರ್ ಲಿಂಕಿಂಗ್ ಹಿಯರ್. ಸೊ ಅದನ್ನ ಮಾಡಿದ್ರೆ ಏನಾಗುತ್ತೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ್ರೆ ಮೊದಲೇ ನಾವು ಏನ್ ಮಾಡ್ಬೋದು, ಐಡಿಯಾ ತಗೋಬಹುದು, ಇದನ್ನ ಕಟ್ ಮಾಡಿದ್ರೆ ಹೆಂಗೆ ಅನಾನುಕೂಲ ಆಗ್ತದೆ ವೆಸ್ಟರ್ನ್ ಘಾಟ್ಸ್ಗೆ ಅಂತ. ಸೊ ಈ ತರ ನಾವು ಹಲವಾರು ಪ್ರೋಟೋಕಾಲ್ಸ್ ಅನ್ನ ತಗೊಂಡ್ಬಂದಿದ್ದೀವಿ. ಇಲ್ಲದೆ ರೀಸೆಂಟ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ ಸಮಾಜಕ್ಕೆ ಹೆಂಗೆ ಹಾರ್ಮ್ ಆಗ್ತದೆ ಏನಾರು ನೀವು ಪಾಲಿಸಿಯನ್ನ ತಗೊಂಡ್ಬಂದ್ರೆ ಅದನ್ನು ಕೂಡ ಮಾಡ್ತಾ ಇದ್ವಿ. ದೀಸ್ ಆಲ್ ಆರ್ ವಿತ್ ರೆಸ್ಪೆಕ್ಟ್ ಟು ಕನ್ಸರ್ವೇಷನ್ ಎಫರ್ಟ್ಸ್, ರೈಟ್. ಇದಾದ್ಮೇಲೆ ನೆಕ್ಸ್ಟ್ ನೋಡೋಣ, ಕರ್ನಾಟಕ ಗವರ್ಮೆಂಟ್ ಅಪೋಸ್ ಯಾಕೆ ಮಾಡ್ತಾ ಇದೆ. ರಿಮೆಂಬರ್ ಫ್ರೆಂಡ್ಸ್, ಕರ್ನಾಟಕ ಗವರ್ಮೆಂಟ್ ಫಸ್ಟ್ ಅಪೋಸ್ ಮಾಡಿದ ರೀಸನ್ ಏನಂದ್ರೆ, ಈ ಫಾರೆಸ್ಟ್ ಅನ್ನೋದು ಲಿಸ್ಟ್ 3 ದಲ್ಲಿದೆ. ನೀವು ಫಾರೆಸ್ಟ್ ರಿಲೇಟೆಡ್ ಏನೇ ಪಾಲಿಸಿ ಮಾಡ್ಬೇಕಂದ್ರೆ ಯಾರ್ದು ಅಭಿಪ್ರಾಯ ತಗೋಬೇಕು? ಸ್ಟೇಟ್ ಗವರ್ಮೆಂಟ್ದು. ನೀವು ತಗೊಂಡಿದ್ದೀರಾ? ಇಲ್ಲ, ಇಂಪೋಸ್ ಮಾಡ್ತಾ ಇದ್ದೀರಾ. ದೆನ್ ಸೆಕೆಂಡ್ ಒನ್, ಈಗ ಯಾವುದೇ ಒಂದು ಪಾಲಿಸಿ ನೀವು ತಗೊಂಡ್ಬರ್ತೀರಿ ಅಂದ್ರೆ ಲ್ಯಾಂಡ್ ರೈಟ್ಸ್ ಇರ್ತವೆ ಲೋಕಲ್ ಪೀಪಲ್ಗೆ. ಓಕೆ, ಲ್ಯಾಂಡ್ ರೈಟ್ಸ್ ಅಂದ್ರೆ ಈ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂತ ಮಾಡಿದೀವಿ, ಅಥವಾ ಲೋಕಲ್ ಪೀಪಲ್ಗೆ ನಾವ್ ಏನ್ ಮಾಡಿದೀವಿ, ಅಲ್ಲಿ ಸಹಬಾಳ್ವೆಯೊಂದಿಗೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರ್ಲೋಕೆ ಪ್ರೊವಿಷನ್ ಮಾಡಿದೀವಿ. ನೀವು ಇಕೋ ಸೆನ್ಸಿಟಿವ್ ಝೋನ್ ಮಾಡಿದ್ರೆ ಏನಾಗ್ತದೆ, ಅವ್ರನ್ನೆಲ್ಲ ಹೊರಗೆ ಹಾಕ್ಬೇಕು, ಮೈಗ್ರೇಷನ್ ಮಾಡಿಸ್ಬೇಕಾಗುತ್ತೆ, ವಿಚ್ ವಿಲ್ ಇಂಪ್ಯಾಕ್ಟ್ ದೇರ್ ಆಗ್ತದೆ, ಡಿಸ್ಪ್ಲೇಸ್ಮೆಂಟ್ ಮಾಡ್ಬೇಕಾಗ್ತದೆ. ಅಂಡ್ ನೀವು ರಿಸ್ಟ್ರಿಕ್ಷನ್ ನ ಹಾಕಿದ್ರೆ ಅಲ್ಲಿರುವಂತ ಲೈವ್ಲಿಹುಡ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದಾ? ಈಗ ಪಾಪ ಅವರು ಸಣ್ಣ ಸಣ್ಣ ಏನೋ ಇಕೋ ಟೂರಿಸಮ್ ಅಥವಾ ಏನೋ ಒಂದು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ನೀವು ಮಾಡಿದ್ರೆ ಏನಾಗ್ತದೆ, ಅವ್ರಿಗೆ ಸಮಸ್ಯೆ ಆಗುತ್ತೆ ತಾನೆ. ಸೊ ಇದನ್ನ ನಮ್ಮ ಕರ್ನಾಟಕ ಗವರ್ಮೆಂಟ್ ಎತ್ತಿ ತೋರಿಸ್ತಾ ಇದೆ. ಅಂಡ್ ದೇ ಹ್ಯಾವ್ ಗಿವನ್ ಸಮ್ ಡೇಟಾ ಆಲ್ಸೋ. ಚಿಕ್ಕಮಗಳೂರು ಆಗಿರ್ಬೋದು, ಹಾಗೂ ಇಕೋ ಟೂರಿಸಂ ಗಳನ್ನ ಹಲವಾರು ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಏನಾಯ್ತು, ಇಂಪ್ಯಾಕ್ಟ್ ಆಗ್ತದೆ, ನಾಟ್ ಜಸ್ಟ್ ಲೋಕಲಿ ಬಟ್ ಆಲ್ಸೋ ಎಕನಾಮಿಕಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಪೋಸ್ ಮಾಡ್ತಿದ್ದಾರೆ. ಇದಾದ್ಮೇಲೆ ಕಸ್ತೂರಿ ರಂಗನ್ ರಿಪೋರ್ಟ್ ಅನ್ನು ಕೂಡ ನಾವು ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ, ಈ ಕಸ್ತೂರಿ ರಂಗನ್ ರಿಪೋರ್ಟ್ ಅಲ್ಲೂ ಕೂಡ ಒಂದಷ್ಟು ಫ್ಲಾಸ್ ಇದೆ ಅಥವಾ ಚಾಲೆಂಜಸ್ ಇದೆ. ಏನಂದ್ರೆ, ಈ ವೆಸ್ಟರ್ನ್ ಘಾಟ್ಸ್ ಗ್ರೌಂಡ್ ರಿಯಾಲಿಟೀಸ್ ಗಳನ್ನ ನೋಡ್ಬಿಟ್ಟು ಏನ್ ಮಾಡ್ಬೇಕು, ನಾವು ಇಕೋ ಸೆನ್ಸಿಟಿವ್ ಝೋನ್ ಗಳನ್ನ ಮಾಡ್ಬೇಕು. ಈಗ ಎಲ್ಲಾ ಕಡೆ 10 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಅಂತ ಘೋಷಣೆ ಮಾಡಿದ್ರೆ ಏನಾಗ್ತದೆ, ಎಲ್ಲಾ ಏರಿಯಾಸ್ ಅಲ್ಲೂ ಅಷ್ಟೇ ಕನ್ಸರ್ವೇಷನ್ ಎಫರ್ಟ್ಸ್ ಬೇಕಾಗಿರಲ್ಲ. ಒಮ್ಮೊಮ್ಮೆ ಏನಾಗ್ತದೆ, ಆ ಏರಿಯಾ ಏನಾದ್ರು ತುಂಬಾ ಸ್ಟೀಪ್ ಇದ್ರೆ, ತುಂಬಾ ರೈನ್ಫಾಲ್ ಆಗ್ತಾ ಇದ್ರೆ, ತುಂಬಾ ಫ್ಲಡ್ಸ್ ಆಗ್ತಾ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು, ನಾವು ಜಾಸ್ತಿ ಇಕೋ ಸೆನ್ಸಿಟಿವ್ ಝೋನ್ ಕೊಡ್ಬೇಕು. ಅದೇ ಏನಾದ್ರು ಕಡಿಮೆ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದ್ರೆ ನಾವ್ ಏನ್ ಮಾಡ್ಬೇಕ್ರಿ, ಕಡಿಮೆ ಇಕೋ ಸೆನ್ಸಿಟಿವ್ ಝೋನ್ ಕೊಡ್ಬೇಕು. ಅಂದ್ರೆ ಎಲ್ಲಾ ಕಡೆಗೂ ಒಂದೇ ಆರ್ಗ್ಯುಮೆಂಟ್ ಕೊಡೋಕ್ಕಾಗಲ್ಲ. ದಟ್ ಮೀನ್ಸ್ ಲೋಕಲ್ ಲೆವೆಲ್ ಸಿಚುವೇಶನ್ ನೋಡ್ಬಿಟ್ಟು ಮಾಡ್ಬೇಕು. ಇದನ್ನ ನಾವು ಕ್ರಿಟಿಕಲ್ ಎವ್ಯಾಲ್ಯೂಯೇಷನ್ ಅಥವಾ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಈಗ ನೋಡಿ, ಒಂದೇದ್ರಲ್ಲಿ ಏನಾಗ್ತಾ ಇದೆ, ಲಾಂಗ್ ಟರ್ಮ್ ಕ್ಲೈಮೇಟ್ ಡಿಸಾಸ್ಟರ್ಸ್ ಮತ್ತು ಅದರ ಇಂಪ್ಯಾಕ್ಟ್ ನೋಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಲೋಕಲ್ ಲೆವೆಲ್ ನ ನಾವು ಎನ್ಕರೇಜ್ ಮಾಡ್ಬೇಕು. ಈಗ ನೋಡಿ, ಇಕೋ ಸೆನ್ಸಿಟಿವ್ ಝೋನ್ ನೀವು ತಗೊಂಡ್ಬರ್ತೀರಿ ಅಂದ್ರೆ ನೀವು ಯಾವ ತರ ಜನರಿಗೆ ಪರಿವರ್ತನೆ ಮಾಡ್ಬೇಕಿತ್ತು ಅಥವಾ ಮನವನ್ನ ಒಲಿಸ್ಬೇಕಿತ್ತು. ಈಗ ಜನರಿಗೆ ನೀವು ಈ ತರ ಮಾಡು ಅಂತ ಹೇಳೋಕಿನ್ನ, ನೋಡಿ ಜನರೇ, ನಿಮ್ಗೆ ಇಕೋ ಸೆನ್ಸಿಟಿವ್ ಝೋನ್ ತಗೊಂಡ್ಬಂದ್ರೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗ್ತದೆ, ನಿಮ್ಗೆ ಅಲ್ಲಿರುವಂತಹ ಸಮತೋಲನವನ್ನ ಕಾಯ್ಕೋಬಹುದು. ದೀರ್ಘಾವಧಿಯಲ್ಲಿ ಹವಾಮಾನ ಬದಲಾವಣೆ ವಿಕೋಪಗಳು ಆಗ್ತಾ ಇತ್ತು, ಅದನ್ನ ತಡೆಗಟ್ಟಬಹುದು ಅಂತ ಹೇಳಿ ನೀವೇನಾದ್ರೂ ಅದ್ರ ಇಂಪ್ಯಾಕ್ಟ್ ಅನ್ನ ಗ್ರಾಮದ ಜನತೆಗೆ ಅಥವಾ ಸ್ಟೇಟ್ಸ್ಗೆ ತೋರಿಸ್ಬಿಟ್ಟು ಈ ತರ ಮಾಡಿ ಅಂತ ಹೇಳಿದ್ರೆ ಅವರೇ ಮಾಡೋರು. ಅದ್ಬಿಟ್ರೆ ನೀವು ಡೈರೆಕ್ಟ್ ಇಂಪೋಸ್ ಮಾಡ್ತೀರಿ ಅಂದ್ರೆ ಇಟ್ ಈಸ್ ಅ ಪ್ರಾಬ್ಲಮ್. ಅಂದ್ರೆ ಈ ತರ ನಾವು ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ಬೇಕು. ಇದಾದ್ಮೇಲೆ ಎರಡನೇದು, ಈಗ ನೋಡಿ, ಯಾವುದೇ ಒಂದು ವೆಸ್ಟರ್ನ್ ಘಾಟ್ಸ್ ಇರ್ಲಿ, ಯಾವುದೇ ಏರಿಯಾ ಇರ್ಲಿ, ರೈಟ್, ಅದರಲ್ಲಿ ಜೀವ ವೈವಿಧ್ಯತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಜೀವ ವೈವಿಧ್ಯತೆ ಅಥವಾ ಇಕೋಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಹಾರ್ಮ್ ಮಾಡಿದ್ರಿ ಅನ್ಕೊಳ್ಳಿ, ಕಂಪ್ಲೀಟ್ ಜೀವ ಸಂಕುಲ, ಬರೀ ಆ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ದಟ್ ಇಸ್ ಪ್ಲಾಂಟ್ ಅಷ್ಟೇ ಅಲ್ಲ, ಅದರಲ್ಲಿ ಇರೋ ಫುಡ್ ಚೈನ್ ಅಂತ ಹೇಳ್ತೀವಿ, ಎನ್ವಿರಾನ್ಮೆಂಟಲ್ ಸ್ಟಡಿ ಮಾಡ್ತೀವಿ, ಆ ಫುಡ್ ಚೈನ್ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಈ ಫುಡ್ ಚೈನ್ ಇಂಪ್ಯಾಕ್ಟ್ ಆಗ್ತದ್ರೆ ಅಲ್ಲಿ ಇಕೋಸಿಸ್ಟಮ್ ಹಾಳಾಗ್ತದೆ, ಅಲ್ಲಿ ಇಕೋಸಿಸ್ಟಮ್ ಹಾಳಾದ್ರೆ ಆ ಟೂರಿಸಂ ಅನ್ನೋದು ಹೋಗ್ಬಿಡ್ತದೆ. ನಾವು ಈ ರೀತಿ ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ಬಿಟ್ಟು ಫೋಕಸ್ ಮಾಡ್ಬೇಕು ಎಸ್ಸೆದಲ್ಲಿ. ಅದಾದ್ಮೇಲೆ ಫ್ಲಡ್, ಸ್ಲೈಡ್ಸ್, ಹೀಟ್ ವೇವ್ಸ್,
ಇವುಗಳನ್ನೆಲ್ಲ ಏನ್ ಮಾಡ್ಬೋದು, ನಿಯಂತ್ರಣ ಮಾಡ್ಬೋದು ಲಾಂಗ್ ಟರ್ಮ್ ಅಲ್ಲಿ. ಇದನ್ನ ಇಕೋ ಸೆನ್ಸಿಟಿವ್ ಝೋನ್ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂತಲ್ಲ, ಇದನ್ನ ನಿಜವಾಗ್ಲೂ ಜನರಿಗೆ ತಿಳಿಸಿ ಹೇಳ್ಬೇಕು, ಜನರಿಗೆ ಅರಿವು ಮೂಡಿಸ್ಬೇಕು. ಅರಣ್ಯ ನಾಶ ಯಾವ್ದು ರೀತಿ ಇಂಪ್ಯಾಕ್ಟ್ ಮಾಡ್ತದೆ ವಿತ್ ರೆಸ್ಪೆಕ್ಟ್ ಟು ಪ್ರವಾಹ, ಭೂ ಕುಸಿತ ಹಾಗೂ ಏನೋ ಶಾಖದ ವಲಯ ಅಂತ ಹೇಳ್ತೀವಿ, ರೈಟ್, ಹೀಟ್ ವೇವ್ಸ್ ಅಥವಾ ಹೀಟ್ ಝೋನ್ಸ್ ಅಂತ ಹೇಳ್ತೀವಿ. ಅದನ್ನ ಕಡಿಮೆ ಮಾಡೋದ್ರಲ್ಲಿ ಅವರ ಜನ ಭಾಗಿದಾರಿಯನ್ನ ಮಾಡ್ಬೇಕೇ ಹೊರತು ಡೈರೆಕ್ಟ್ ಇಂಪೋಸಿಷನ್ ಮಾಡಬಾರ್ದು. ಈ ತರ ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ. ಇದಕ್ಕೋಸ್ಕರ ಗವರ್ಮೆಂಟ್ ಆಫ್ ಕರ್ನಾಟಕ ಅಪೋಸ್ ಮಾಡ್ತಾ ಇದೆ. ಅಂದ್ರೆ ನೀವು ಇದನ್ನ ಫಸ್ಟ್ ತಿಳಿ ಹೇಳಿ ಜನರಿಗೆ, ಆಮೇಲೆ ನೀವು ಪಾಲಿಸಿ ತಗೊಂಬನ್ನಿ. ಆಮೇಲೆ ಪಾಲಿಸಿನೂ ಯಾವ ತರ ತಗೊಂಡ್ಬರ್ಬೇಕು, ನೀವೇ ಏನೋ ಟಾಪ್ ಡೌನ್ ಪಾಲಿಸಿ ಅಲ್ಲ, ಬಾಟಮ್ ಅಪ್ ಅಪ್ರೋಚ್ ಮಾಡ್ಬೇಕು. ಬಾಟಮ್ ಅಪ್ ಅಪ್ರೋಚ್ ಅಂದ್ರೆ ಜನರಿಗೆ ಪವರ್ ಕೊಡ್ಬೇಕು, ಅವರೇ ಪಾಲಿಸಿ ಮಾಡೋದ್ರಲ್ಲಿ, ಅವರೇ ಇಂಪ್ಲಿಮೆಂಟೇಶನ್ ಮಾಡೋದ್ರಲ್ಲಿ, ಅವರೇ ರಿವಿಸಿಟ್ ಮಾಡೋದ್ರಲ್ಲಿ ಒಂದು ಪ್ರಾವಿಧಾನ ತಗೊಂಡ್ಬರ್ಬೇಕು. ದಿಸ್ ಇಸ್ ಬಾಟಮ್ ಅಪ್ ಅಪ್ರೋಚ್. ಈ ತರ ನಾವು ಬರಿಬೇಕಾಗ್ತದೆ, ರೈಟ್. ಐ ಹೋಪ್ ಯು ಆರ್ ಗೆಟಿಂಗ್ ಐಡಿಯಾ ಹಿಯರ್. ಅಂಡ್ ಇನ್ನೊಂದ್ ಹೆಂಗ್ ಗೊತ್ತಾ, ಇನ್ನೊಂದು ಅಪೋಸಿಷನ್ ಏನು ಕರ್ನಾಟಕ ಗೌರ್ಮೆಂಟ್ ಅಂದ್ರೆ, ನೀವೇನಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೋ ಅಧಿಕಾರ ಕೊಟ್ರೆ ಇಕೋ ಸೆನ್ಸಿಟಿವ್ ಝೋನ್ ಗಳನ್ನ ಮಾಡಿ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಅಲ್ಲಿ ಇನ್ನೊಂದ್ ತರ ಏನ್ ಮಾಡ್ಬೋದು, ಈ ಬ್ಯೂರೋಕ್ರಾಟಿಕ್ ಓವರ್ ರೀಚ್ ಆಗ್ಬೋದು. ಅಂದ್ರೆ ಸ್ಥಳೀಯ ಆಡಳಿತವಿಲ್ಲದೆ ಅಧಿಕಾರಶಾಹಿ ಅಕ್ರಮ ಏನೋ ಅತಿಕ್ರಮಣವನ್ನ ನಾವು ನೋಡ್ಬೋದು. ಓಕೆ, ಅತಿಕ್ರಮಣ ಅಂದ್ರೆ ಏನು, ಓವರ್ ರೀಚ್ ಆಗ್ತದೆ ಯಾರ್ದು, ಬ್ಯೂರೋಕ್ರಾಸಿದು. ಈಗ ಎಲ್ಲರೂ ಗೌರ್ಮೆಂಟ್ ಹೇಳಿದಂಗೆ ಕೇಳದಿದ್ರೆ ಲೋಕಲ್ ಜನರು ಅವ್ರದ್ದು ಉಳಿವು ಹಾಗೂ ಅವರ ಅಳಿವನ್ನ ನೋಡೋರು ಯಾರು, ರೈಟ್. ಅಲ್ಲಿ ಅದಕ್ಕೋಸ್ಕರ ನಾವು ಲಾಂಗ್ ಟರ್ಮ್ ಅಲ್ಲಿ ಇದು ಸೊಲ್ಯೂಷನ್ ಅಲ್ಲ, ಸೊ ಅದನ್ನ ಫೋಕಸ್ ಮಾಡ್ಬೇಕು. ಅದಾದ್ಮೇಲೆ ವೇ ಫಾರ್ವರ್ಡ್. ರಿಮೆಂಬರ್ ಫ್ರೆಂಡ್ಸ್, ಈ ವೇ ಫಾರ್ವರ್ಡ್ ಅಗೇನ್ ಯಾವ ತರ ಬರೀರಿ ಅಂದ್ರೆ, ವೆಸ್ಟರ್ನ್ ಘಾಟ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡ್ ಬರೀರಿ. ಒಂದೇದೇನಂದ್ರೆ, ಇಕೋ ಸೆನ್ಸಿಟಿವ್ ಝೋನ್ ಅನ್ನೋದನ್ನ ತಗೊಂಡ್ಬರೋಕಿನ ಮುಂಚೆ ನಾವೇನ್ ಮಾಡ್ಬೇಕು, ಸೂಕ್ಷ್ಮ ವಲಯ, ದಟ್ ಮೀನ್ಸ್ ಮೈಕ್ರೋ ಲೆವೆಲ್ ಮ್ಯಾಪಿಂಗ್ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಹತ್ರ ಹಲವಾರು ಟೆಕ್ನಾಲಜಿ ಇದೆ. ಓಕೆ, ಏನಿದೆ, ಸ್ಯಾಟಲೈಟ್ ಮ್ಯಾಪಿಂಗ್ ಇಮೇಜ್ನರಿ ಇದೆ. ಹಾಗೂ ಏನೋ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಎಲ್ಲಿ ಭೂ ಕುಸಿತ ಆಗುತ್ತೆ, ಈ ತರ ಮ್ಯಾಪಿಂಗ್ ಝೋನೇಷನ್ ಎಲ್ಲ ಮಾಡ್ತಿರ್ತಾರೆ. ನಾವೇನ್ ಮಾಡ್ಬೋದು, ಸೂಕ್ಷ್ಮ ಮಟ್ಟದಲ್ಲಿ ಒಂದು ನಕ್ಷೆಯನ್ನ ರೆಡಿ ಮಾಡ್ಬೇಕು. ಆ ನಕ್ಷೆಯನ್ನ ರೆಡಿ ಮಾಡಿ ನಾವು ಪರಿಸರ ಮತ್ತು ಆರ್ಥಿಕತೆ ಎರಡೂ ನೋಡ್ಕೊಂಡು ಒಂದು ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ಅದಾದ್ಮೇಲೆ ಪಬ್ಲಿಕ್ಗೆ ಪವರ್ ಕೊಡ್ಬೇಕು. ಅಂಡ್ ಆಲ್ಸೋ ವಿ ಶುಡ್ ಫಿಕ್ಸ್ ಅಕೌಂಟಬಿಲಿಟಿ ಫಾರ್ ಪಬ್ಲಿಕ್, ಸೊ ದಟ್ ಇದು ಲೋಕಲ್ ಲೆವೆಲ್ ಅಲ್ಲಿ ಮಾಡ್ಬೋದಾ. ದಟ್ ಮೀನ್ಸ್ ಲೋಕಲ್ ಗವರ್ನಮೆಂಟ್, ಗ್ರಾಮ ಸಭಾ ಅಂತ ಹೇಳ್ತೀವಿ, ಅವ್ರಿಗೆ ಇದನ್ನ ನಿಜವಾಗ್ಲೂ ಪವರ್ ಕೊಡ್ಬೇಕು. ಅದನ್ನೇ ನಾವ್ ಏನಂತ ಹೇಳ್ತೀವಿ ಅಂದ್ರೆ, ಕಮ್ಯುನಿಟಿ ಬೇಸ್ಡ್ ಫಾರೆಸ್ಟ್ ಡೆವಲಪ್ಮೆಂಟ್ ಆರ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಈ ಕೇರಳದಲ್ಲಿ ಒಂದು ಒಳ್ಳೆ ಸಕ್ಸಸ್ ಸ್ಟೋರಿ ಅದು, ಅದನ್ನು ಕೂಡ ನೀವು ಬರೀಬಹುದು. ದೆನ್ ಯಾವಾಗ್ಲೂ ನೆನ್ಪಿಡಿ, ಈ ಇನ್ಸೆಂಟಿವೈಸೇಷನ್ ಆಫ್ ಕನ್ಸರ್ವೇಶನ್ ಇರ್ಬೇಕಾಗ್ತದೆ. ನೀವು ಕನ್ಸರ್ವೇಶನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಂಪೋಸಿಷನ್ ಮಾಡಿದ್ರೆ ಅಲ್ಲಿ ಸಮಸ್ಯೆಯ ಪರಿಹಾರ ಆಗೋದಿಲ್ಲ. ಅದ್ ಬದ್ಲಿ ನೀವು ಇಷ್ಟು ಕನ್ಸರ್ವ್ ಮಾಡಿ, ಕರ್ನಾಟಕ ಗವರ್ಮೆಂಟ್ ಅವರು ನಾವು ನಿಮಗೆ ಇಷ್ಟು ಧನ ಸಹಾಯ ಅಥವಾ ಬೇರೆ ಒಂದ್ ಏನೋ ಫಿನಾನ್ಷಿಯಲ್ ಏಡು ಅಥವಾ ಬೇರೆ ಒಂದು ಆರ್ಥಿಕ ಅಥವಾ ಬೇರೆ ಒಂದು ಏನೋ ಸಹಾಯ ಮಾಡ್ತೀವಿ ಅಂತ ಗವರ್ನಮೆಂಟ್ ಅವ್ರು ಏನ್ ಮಾಡ್ಬೋದು, ಅಶ್ಯೂರೆನ್ಸ್ ಕೊಡ್ಬೋದು. ಫಾರ್ ಇನ್ಸ್ಟೆನ್ಸ್, ನಿಮ್ಗೆ ಈಗಾಗಲೇ ಗೊತ್ತಿದೆ, GST ಕಲೆಕ್ಷನ್ ಜಾಸ್ತಿ ಇದ್ರು ಕೂಡ ನಮ್ಗೆ ಏನಾಗ್ತಾ ಇಲ್ಲ, ಅದ್ರ ತಕ್ಕದಂಗೆ ನಮಗೆ ದುಡ್ಡು ಸಿಗ್ತಾ ಇಲ್ಲ. ಸೊ ಇದೇ ರೀತಿ ಒಂದು ಪ್ರಾವಿಧಾನ ಮಾಡ್ಬೋದಾ, ಈ ವೆಸ್ಟರ್ನ್ ಘಾಟ್ಸ್ ಕನ್ಸರ್ವೇಶನ್ ಮಾಡಿ ನಾವು ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತೇವಿ ಬೈ ಸಮ್ ಆರ್ ಅದರ್ ಮೀನ್ಸ್ ಅಂತ ಸ್ಟೇಟ್ ಗವರ್ನಮೆಂಟ್ಗೆ ಸೆಂಟ್ರಲ್ ಅವ್ರು ಹೇಳಿದ್ರೆ ಏನ್ ಮಾಡ್ಬೋದು, ನಾವು ಒಳ್ಳೆ ಏನೋ ಆಲ್ಟರ್ನೇಟಿವ್ಸ್ ತಗೊಂಡ್ಬರ್ಬೋದು. ಇದನ್ನ ಮಾಡಿದ್ರೆ ಕರ್ನಾಟಕ ಗವರ್ಮೆಂಟ್ ಒಪ್ಪೋದಾಗ್ತದೆ, ಒಪ್ಬೇಕಾಗ್ತದೆ ಅಲ್ವಾ. ದೆನ್ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಬಂದಾಗ ನಮ್ಮ ಫೋಕಸ್ ಬರೀ ಕನ್ಸರ್ವೇಶನ್ ಐತೆ ಅಂತಿಕೊಳ್ರಿ, ನಾವೇನ್ ಮಾಡ್ಬೇಕು, ಟೆಕ್ನಾಲಜಿ ಲೆಡ್ ಕನ್ಸರ್ವೇಶನ್ ಮಾಡ್ಬೇಕು. ಈಗ ಟ್ರೈಬಲ್ ನಾಲೆಜ್ ಲೋಕಲ್ ಲೆವೆಲ್ ಅಲ್ಲಿ ಯಾರು ಜಾಸ್ತಿ ಇದ್ದಾರೆ, ಟ್ರೈಬಲ್ ಜಾಸ್ತಿ ಇರ್ತಾರೆ. ಲೋಕಲ್ ಲೆವೆಲ್ ಅವ್ರದೇ ಆದ ಐಡಿಯಾಸ್ ಇರ್ತದೆ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ಬೇಕು. ಬರೀ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡಿದ್ದು ಅಥವಾ ಒಂದು ಇಲಾಖೆಯವ್ರು ಮಾಡಿದ್ದಷ್ಟೇ ಅಲ್ಲ, ಅವ್ರ ಲೋಕಲ್ದು ಪೀಪಲ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಅವ್ರದಲ್ಲಿ ಏನಾದ್ರು ಚೆನ್ನಾಗಿದ್ರೆ ಅದನ್ನ ಏನ್ ಮಾಡ್ಬೋದು, ಅವರ ಜ್ಞಾನವನ್ನ ಮಿಶ್ರಣ ಮಾಡಿ ನಾವು ಕನ್ಸರ್ವೇಶನ್ ಎಫರ್ಟ್ಸ್ ನಲ್ಲಿ ಹಾಕ್ತದೆ. ಇದಾದ್ಮೇಲೆ ಅಲ್ಟರ್ನೇಟಿವ್ ಲೈವ್ಲಿಹುಡ್ ಫೆಸಿಲಿಟೀಸ್ ಬೇಕಾದ್ರೆ ಕೊಡ್ಬೋದು. ಈಗಾಗಲೇ ನಿಮ್ಗೆ ಗೊತ್ತಿದೆ, ಈ ಫಾರೆಸ್ಟ್ ರೈಟ್ ಆಕ್ಟ್ ಅಂತ 2000 ಫಸ್ಟ್ ಡೆಕೇಡ್ ಆಫ್ 2000 ತಗೊಂಬಂದ್ರು. ಅಲ್ಲಿ ಏನ್ ಹೇಳಿದ್ರು, ಫಾರೆಸ್ಟ್ ಯಾರು ಇರ್ತಾರೆ ಫಾರೆಸ್ಟ್ ಅವ್ರಿಗೆ ಸಪರೇಟ್ ಎಕ್ಸ್ಟ್ರಾ ರೈಟ್ ಕೊಟ್ವಿ. ಈ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳ್ತೀವಿ, ಈ ಕಟ್ಟಿಗೆ ಎಲ್ಲ ಮುರಿದ್ ಕೆಳಗ್ ಬಿದ್ದಿರ್ತವೆ, ಅದನ್ನ ಕಲೆಕ್ಟ್ ಮಾಡೋದು, ಎಲೆಗಳನ್ನ ಕಲೆಕ್ಟ್ ಮಾಡೋದು, ಇದನ್ನ ಯೂಸ್ ಮಾಡ್ಕೊಂಡು ಎಕನಾಮಿಕ್ ಬೆನಿಫಿಟ್ ತಗೊಳ್ಳೋದು. ಆ ಪ್ರಾವಿಧಾನ ಎಲ್ಲಿ ಕೊಟ್ವಿ, ಫಾರೆಸ್ಟ್ ರೈಟ್ ಆಕ್ಟ್ ಅಲ್ಲಿ. ನಾವು ಏನ್ ಮಾಡ್ಬೋದು, ವೆಸ್ಟರ್ನ್ ಘಾಟ್ಸ್ ಅಲ್ಲೂ ಕೂಡ ಅದೇ ರೀತಿ ಒಂದು ಹೊಸ ಒಂದು ಏನೋ ಯೋಜನೆಯನ್ನ ತಗೊಂಡ್ಬರ್ಬೇಕು. ಇದು ಔಟ್ ಆಫ್ ಬಾಕ್ಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಈ ತರ ಹಾಕ್ಬೇಕು ನಿಮ್ಮ ಎಸೆದಲ್ಲಿ. ಇಲ್ಲ ಅಂದ್ರೆ ಏನಾಗುತ್ತೆ, ಆರ್ಥಿಕವಾಗಿ ಈ ತರ ಮಾಡ್ಬೇಕು, ಸಾಮಾಜಿಕವಾಗಿ ಮಾಡ್ಬೇಕು, ಓಕೆ, ಟೆಕ್ನಾಲಜಿಕಲಿ ಮಾಡ್ಬೇಕು, ಅದೇ ಜನರಲ್ ಆಗಿ ಬರೀತಿದ್ವಿ ಅಲ್ವಾ. ಸೊ ಯಾವಾಗ್ಲೂ ನೆನಪಿಡಿ, ವೇ ಫಾರ್ವರ್ಡ್ ಇನ್ ದ ಕಂಟೆಕ್ಸ್ಟ್ ಆಫ್ ದ ಟಾಪಿಕ್ ತಗೊಂಡ್ಬರ್ರಿ. ಅದಾದ್ಮೇಲೆ ಕನ್ಕ್ಲೂಷನ್.
ಯಾವಾಗ್ಲೂ ನೆನ್ಪಿಡಿ, ಈ ತರ ಇಂಪ್ಯಾಕ್ಟ್ಫುಲ್ ಕನ್ಕ್ಲೂಷನ್ ಹಾಕಿ. ಭಾರತದ ಪರಂಪರೆ ಯಾವ ತರ ಇದೆ, ಇದು ಯಾವುದು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಬರೇ ಭಾರತದ ಪರಂಪರೆಯಲ್ಲ, ಅವು ಲಕ್ಷಾಂತರ ಜನರಿಗೆ ಜೀವಧಾರಿತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತದೆ. ದಟ್ ಮೀನ್ಸ್ ಜೀವಿಗಳು ಅವರ ಬೆಳವಣಿಗೆಗಳು ಹೆಲ್ತ್ ವೈಸು ಎಕನಾಮಿಕ್ ವೈಸು ಅವೆಲ್ಲ ಇಂಪ್ಯಾಕ್ಟ್ ಆಗ್ತಿರೋದು ಯಾವ್ದ್ರ ಮೇಲೆ, ನಮ್ಮ ವೆಸ್ಟರ್ನ್ ಘಾಟ್ಸ್ ಮೇಲೆ. ಆ ನಿಟ್ಟಿನಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ಅನ್ನ ಎಲ್ಲರೂ ಭಾಗಿದಾರಿಯಿಂದ ಏನ್ ಮಾಡ್ಬೇಕು, ಪ್ರಿಸರ್ವೇಶನ್ ಕನ್ಸರ್ವೇಶನ್ ಆಸ್ ವೆಲ್ ಆಸ್ ಬೆಸ್ಟ್ ಯೂಸ್ ಮಾಡ್ಕೋಬೇಕು. ಈ ತರ ಬರೀರಿ. ಇದಾದ್ಮೇಲೆ ಯಾವಾಗ್ಲೂ ನೆನ್ಪಿಡಿ, ಸಂರಕ್ಷಣೆ ಅನ್ನೋದು ಏನೋ ಬರೀ ಒಂದ್ ಸೊಲ್ಯೂಷನ್ ಅಲ್ಲ, ಸಂರಕ್ಷಣೆನೂ ಮಾಡ್ಬೇಕು, ಅದರಿಂದ ಏನ್ ಮಾಡ್ಬೇಕು, ಒಂದು ಫಲವನ್ನು ನಾವು ಅನುಭವಿಸ್ಕೋಬೇಕು. ಎಲ್ಲಿವರೆಗೂ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡೋವರೆಗೂ. ದಟ್ ಈಸ್ ಸುಸ್ಥಿರ ಬೆಳವಣಿಗೆ ಅಂತ ನಮ್ಮ ಫೋಕಸ್ ಇರ್ಬೇಕೇ ಹೊರತು ಬರೀ ಸಂರಕ್ಷಣೆ ಅಂತ ಅಷ್ಟೇ ಅಲ್ಲ, ಸಂರಕ್ಷಣೆ ವಿತ್ ಬೆಸ್ಟ್ ಯೂಸ್ ಆಫ್ ಪ್ರಾಕ್ಟಿಸಸ್ ವಿತ್ ಬೆಟರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಅಂಡ್ ಇನ್ನೊಂದೇನಂದ್ರೆ, ನಮ್ ಕರ್ನಾಟಕ ಇಲ್ಲಿ ಒಂದು ಲೀಡ್ ರೋಲ್ ತಗೋಬಹುದು. ದಟ್ ಈಸ್ ನಮ್ ಕರ್ನಾಟಕ ಏನ್ ಮಾಡ್ಬೇಕು, ಒಂದು ಹೊಸ ರೀತಿಯ ಒಂದು ಯೋಜನೆಯನ್ನ ಮಾಡ್ಬೇಕು. ದಟ್ ಈಸ್ ಲೈಕ್ ಮಾಡೆಲ್ ಪಾರ್ಟಿಸಿಪೇಟರಿ ಕನ್ಸರ್ವೇಶನ್ ಗಳನ್ನ ಮಾಡ್ಬೋದು. ಲೈಕ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇವನ್ ಲೋಕಲ್ ಬಾಡೀಸು, ಇವನ್ ಸೆಂಟ್ರಲ್ ಗವರ್ಮೆಂಟ್ ಎಲ್ಲರೂ ಸೇರ್ಬಿಟ್ಟು ಓಕೆ ಒಂದು ಕಮ್ಯುನಿಟಿ ಫಾರೆಸ್ಟ್, ಈ ತರ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಈಗಾಗಲೇ ಮಾಡಿದೀವಿ. ಅದೇ ರೀತಿ ನಾವು ಒಂದು ಎಫರ್ಟ್ಸ್ ಗಳನ್ನ ಹಾಕಿ ನಮ್ಮ ಫೋಕಸ್ ಎಲ್ಲಿರ್ಬೇಕು, ಸಮತೋಲನೆಯನ್ನು ಕಾಪಾಡೋದಿರ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು, ಅಂಡ್ ಬೆಸ್ಟ್ ಇಕಾಲಜಿಕಲ್ ಬ್ಯಾಲೆನ್ಸ್ ಮಾಡ್ಬೇಕು. ಈ ತರ ನಿಮ್ಮ ಎಸ್ಸೆ ಕನ್ಕ್ಲೂಷನ್ ಬರೀರಿ. ಐ ಹೋಪ್ ಯು ಆರ್ ಗೆಟಿಂಗ್ ಅನ್ ಐಡಿಯಾ. ಸೊ ಬಿಫೋರ್ ವಿ ಎಂಡ್ ದಿಸ್, ಆಸ್ ಯೂಶುವಲ್ ಐ ವಾಂಟ್ ಯು ಟು ಬ್ರೈನ್ ಸ್ಟಾರ್ಮ್ ದ ನೆಕ್ಸ್ಟ್ ಎಸ್ಸೆ. 17ನೇ ಟಾಪಿಕ್, ರೈಟ್? ದ ಟಾಪಿಕ್ ಈಸ್ ರಿಲೇಟೆಡ್ ಟು ಅರ್ಬನೈಸೇಷನ್ ಆಫ್ ಬೆಂಗಳೂರು. ರಿಮೆಂಬರ್ ಫ್ರೆಂಡ್ಸ್, ನಮ್ಗೆ ಅರ್ಬನ್ ಏರಿಯಾ ಆಫ್ ಬೆಂಗಳೂರು ಅಥವಾ ಬೆಂಗಳೂರು ಅಷ್ಟೇ ಯಾಕೆ ಡೆವಲಪ್ ಆಗ್ತಾ ಇದೆ, ಬೇರೆ ಸಿಟಿಗಳು ಡೆವಲಪ್ ಯಾಕೆ ಆಗ್ತಾ ಇಲ್ಲ, ಈ ತರನು ಏನೋ ಅನಲೈಸ್ ಮಾಡಿ ಕೇಳ್ಬೋದು. ಸೊ ರಿಮೆಂಬರ್, ಪಾಸ್ ದಿಸ್ ವಿಡಿಯೋ, ಮೇಕ್ ಅ ನೋಟ್ ಆಫ್ ದಿಸ್ ಟಾಪಿಕ್, ವಿಲ್ ಡಿಸ್ಕಸ್ ದಿಸ್ ಟಾಪಿಕ್ ಟುಮಾರೋ. ಅಂಡ್ ಐ ಹೋಪ್ ಯು ಹವ್ ನೋಟೆಡ್ ದ ಟಾಪಿಕ್. ಅಂಡ್ ಇನ್ನೊಂದು ಏನಂದ್ರೆ, ಎಸ್ಸೆ ಅಲ್ಲಿ ಇದೇ ತರ ಟಾಪಿಕ್ ಬರುತ್ತೆ ಅಂತ ಹೋಗ್ಬೇಡಿ. ಅವನು ಯಾವುದೇ ಆಂಗಲ್ ಅಲ್ಲೂ ಕೇಳ್ಬೋದು, ಪಾಸಿಟಿವ್ ನೆಗೆಟಿವ್ ಬ್ಲೆಂಡ್ ಆಫ್ ಫಿಲಾಸಫಿಕಲ್ ಅಥವಾ ಕ್ವಶನ್ ಬೇಸ್ಡ್ ಏನೋ ಟಾಪಿಕ್ಸ್ ಕೇಳಬಹುದು. ಸೊ ಪ್ಲೀಸ್ ರಿಮೆಂಬರ್ ಫ್ರೆಂಡ್ಸ್, ಐ ಆಮ್ ಗಿವಿಂಗ್ ಯು ಸಮ್ ಐಡಿಯಾಸ್ ಹೌ ಟು ಥಿಂಕ್ ಫಾರ್ ಎಸ್ಸೆ. So please go through all the videos before if you have missed any, and try to oversee what can be done for an essay, not just write an essay. Okay, I hope you are getting an idea. Naale matte siguva with new energy, with a new topic, with a new ideas. Thank you so much. All the best. Keep watching the videos. See you.